गुड मॉर्निंग दोस्तों, मेरा नाम चंद्रकांत है। मैं भालके से बिलोंग करता हूँ। क्या बोलते हो, इधर हमारा फार्मेसी है। ये साल में इनको गन्ने के लिए 82 और हुमिक दिया था। ये गन्ना कुछ भी नहीं करो सो है, हमारा वेस्टिज प्रोडक्ट नहीं यूज़ करे सो है। देख सकते हैं आप कैसा गन्ना है। मोटापा में देखो कमी है और हाइट में देखो कमी है। इसमें में बहुत फ़र्क है। फार्मेसी इधर है हमारा, यूज करे सो उधर के बाद अगले हम करे सो गन्ने गन्ना को दिखाते हैं आपको कितना अंतर है। दोस्तों दिखाइएगा आपको। ये देखो दोस्तों, ये हमारा ग्रैन्युअल्स और 82 यूज़ करे सो है। ये गन्ना बहुत शानदार है। क्यों बोलते हो, डाल के 1 महीना हुआ। तुम देख सकती है, नीचे से देखिए ऊपर तक इसका मोटापा भी दे सकता है। बहुत शानदार आया। हमारा फार्मेसी यूज़ करे सो उनका अनुभव और उनका क्या है, उनका व्यक्त पड़ता उनका सुना लेंगे। ಹಲೋ, गुड मॉर्निंग। ಗುಡ್ ಮಾರ್ನಿಂಗ್ ಸರ್. ನೋಡ್ರಿ, ನಾವು ಇದಕ್ಕೆ ಒಂದು ತಿಂಗಳ 10-15 ದಿವಸ ಆಯಿತು. ಈ ಕಬ್ಬಿಗೆ ಮತ್ತು ನಾವು ಮೊದಲು ಹಾಕಿನ ಗೊಬ್ಬರ ಎರಡಕ್ಕೂ ಸೇಮ್ ಹಾಕಿದ್ದೀವಿ ರೀ. ಇದ್ರ ಗೊಬ್ಬರ ಬಗಲ ಅದ್ರ ಗೊಬ್ಬರ ಬಗಲ. ಆ ಗೊಬ್ಬರ ಹಾಕಿದೆವು, ಅದು ಅಲ್ಲೇ ಕುಂತದ. ಈ ಗೊಬ್ಬರ ಹಾಕಿದೆವು ಇವ್ರದ್ದು. ಇದು ಕೊಟ್ರೆ ಇವ್ರದ್ದು ಯಾಕಡೆ ನೋಡಿದ್ರು ಈ ಕಡೆ ಕಬ್ಬೆ ಕಾಣ್ತದಣ. ಅದು ನೋಡಿದ್ರೆ ಯಾಕಡೆ ಬಂದ್ರೆ ಯಾಕಡೆ ಒಂದು ಹಾಕೋ ಚಿಪ್ಪಟ್ಟಿ ಕಾರಣಂಗೆ ಕಾಣುತ್ತೆ. ಅಂದ್ರೆ ಇವ್ರದ್ದು ಅಗರ್ನಿಕ ಬೇರೆ, ಅವ್ರದ್ದು ಬೇರೆ ಬೇರೆ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇವ್ರದ್ದು ಹಾಕಿಂದು ಖಾತು ನನಗೆ ಅನ್ಸೋ ಮಟ್ಟಿಗೆ 100ಕ್ಕೆ 100 ಸತ್ಯ ಅದ. ಅವು ಏನೋ ಎಲ್ಲ 100ಕ್ಕೆ 100 ಸತ್ಯ ಕಮ್ಮಿ ಅವ. ಗೊಬ್ಬರ ಅದಕ್ಕೆ ಖರ್ಚು ಹೆಚ್ಚು ಬಂದದ, ಇದಕ್ಕೆ ಖರ್ಚು ಕಡಿಮೆ ಬಂದದ. ಯಾಕೆ ಇದು ಒಂದೇ ಮನುಷ್ಯ ಹಾಕ್ಯದ, ಅದಕ್ಕೆ 3 ಮನುಷ್ಯರು ಹಾಕಿ 20 ಚೀಲ ಗೊಬ್ಬರ ಹಾಕಿದೆವು. ಇವ್ರ ಪಾಕೆಟ್ ಇದ್ದು 25. ಆ 25 ಪ್ಯಾಕೆಟ್ ಒಬ್ಬ ಮನುಷ್ಯ ಹಾಕ್ಯಾನ. ಮತ್ತು ಅದು ಎಲ್ಲದ್ರಾಗ ಹೊಡ್ತಾನೆ ಅದ. ಅದು ಹಾಕರ್ದಾಗ ಇವ್ರು ಹಾಕರ್ದಾಗ ಎಲ್ಲದ್ರಾಗ ಒಳ್ಳೇದು ಅನ್ನಿಸ್ತದೆ ನನಗೆ. ನಮ್ಮದು ಹೊಲದ ಪ್ರಕಾರ ನಮಗೆ ಒಳ್ಳೇದ. ಇದು ಹಾಕಿದ್ರೆ ಎಲ್ಲರಿಗೆ ಒಳ್ಳೇದಾಯ್ತದ. ಮತ್ತು ಎಲ್ಲರಿಗೆ ಈ ಗೊಬ್ಬರ ಉಪಯೋಗ ಮಾಡಿದ್ರೆ ಎಲ್ಲರಿಗೆ ಬೆನಿಫಿಟ್ ತೋರಿಸ್ತದೆ ಮತ್ತು ಖುಷಿ ಭೀ ಆಯ್ತದೆ. ನಾವು ಇಷ್ಟು ಮಾಡಿನ್ಕ ನಾವು ಇಷ್ಟು ಆಗಿದೇವಪ್ಪ, ನಾವು ಹಿಂಗೆ ಆಯ್ತದಪ್ಪ, ಹಿಂಗೆ ಬೆಳೀತದಪ್ಪ ಅಂತ ಹೇಳಕ್ಕೆ. ಇದು ಕಬ್ಬು ಏನರ ಒಂದು ವಜನ್ ಹೊಂಟ್ರಿ, ಇದು ಅದಕ್ಕೆ ಇದು ವಜನ್ ಹೊಂಟ್ತದ. ಈ ಕಬ್ಬಿಗೆ ಆ ಕಬ್ಬಿಗೆ ತೋಲ್ ಫರ್ಕ್ ಅದ, ಅದೇ ಗದಂತರ ಫರ್ಕ್ ಅದ. ಇದು ಏನ್ರಿ ನೋಡ್ರಿ, ಒಂದು ಕಬ್ಬು ಅದ ಅಂದ್ರೆ ಒಂದು 5-6-7 ಕಿಲೋ ಒಂದೊಂದು ಕಬ್ಬು ಅದ. ಇದು ಹಿನ್ನ ಮತ್ತು ಬಡಸದಾಗ ಅದ. ಇವು ಹಿನ್ನ ಯಾವಾಗ ಹಿನ್ನ ಚಾಲೋನೇ ಅದ ಇದ್ರದ್ದು. ಅದಕ್ಕೆ ಇದಕ್ಕೆ ಮತ್ತು ಲವಣಿ ಇದು ಮಾರ್ಚ್ದಾಗ ಮಾಡಿಂದ, ಅದು ಜನವರಿದಾಗ ಕಬ್ಬು ಹೋಗಿಂದದ. ಅದು ಕಬ್ಬು ಹೋಗಿಂದ ಹಾಗೆ ಉಳ್ದ. ಇದು ಜನವರಿ ಲವಣಿ ಮಾಡಿಂದ ಇಷ್ಟು ಕಬ್ಬು ಬಂದು. ಅಂದ್ರೆ ಯಾವುದ್ರಾಗ ಫರಕ್ ಅದ ಅಂದ್ರೆ ಗೊಬ್ಬರದಾಗ ಹಾಕರ್ದಾಗ ನಾವು ಫರಕವ. ನಾವು ಕಮ್ಮಿ ಇರಬೇಕು ಮತ್ತು ಫಾಯ್ದೆ ಹೆಚ್ಚದ. ಅದ್ರಾಗ ಹಾಕೋದು ಹೆಚ್ಚದ, ಫಾಯ್ದೆ ಕಡಿಮೆ ಅದ.